ಹಲೋ ಫ್ಯಾಮಿಲಿ, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸಿಂಪಲ್ ಆಗಿರೋಂಥ ಟೈಪಿಂಗ್ ವರ್ಕ್ ಅಥವಾ ರೈಟಿಂಗ್ ವರ್ಕ್ನ ತೊಗೊಂಡು ಬಂದಿದ್ದೀನಿ. ಇದು ಬಂದು ಗೌರ್ಮೆಂಟ್ ವೆರಿಫೈಡ್ ಆಗಿರೋ ಕಂಪ್ನಿ ಆಗಿರುತ್ತೆ. ಬ್ರೈಟ್ ಡೆಸ್ಕ್ ಸೊಲ್ಯೂಷನ್ಸ್ ಅನ್ನೋ ಕಂಪ್ನಿಯವರು ಇಲ್ಲಿ ಹೈರಿಂಗ್ನ ಮಾಡ್ತಾ ಇರೋವಂಥದ್ದು. ಇದು ಬಂದು US ಬೇಸ್ಡ್ ಕಂಪ್ನಿ ಆಗಿರುತ್ತೆ. ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರು ಕೂಡ ನಿಮಗೆ ಈ ಕಂಪ್ನಿ ಬಗ್ಗೆ ಕೆಲವೊಂದಷ್ಟು ಇನ್ಫಾರ್ಮೇಷನ್ಸ್ಗಳು ಸಿಗುತ್ತೆ. ಸೊ ನಿಮಗೆ ಬೇಕಂದರೆ ಫಸ್ಟು ಅಲ್ಲಿ ಚೆಕ್ನ ಮಾಡಿ ಆಮೇಲೆ ಇಲ್ಲಿ ನೀವು ಅಪ್ಲೈನ ಮಾಡ್ಬೋದು. ಇದು ಬಂದು ಟೈಪಿಂಗ್ ಹಾಗೆ ರೈಟಿಂಗ್ ವರ್ಕ್ ಆಗಿರುತ್ತೆ. ಪರ್ ಮಂತ್ ನಿಮಗೆ ಇಲ್ಲಿ 18,000 ಸ್ಯಾಲ್ರಿನ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಹಾಗೆ ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಇರುತ್ತೆ. ಅಂದರೆ ನಿಮಗೆ ಯಾವಾಗ ಫ್ರೀ ಆಗುತ್ತೆ, ನಿಮಗೆ ಯಾವಾಗ ಟೈಮ್ ಸಿಗುತ್ತೆ ಆವಾಗ ನೀವು ವರ್ಕ್ನ ಮಾಡ್ಬೋದು. ಲೈಕ್ ದಿನದಲ್ಲಿ 1 to 2 hours ಅಥವಾ 2 to 3 hours ನಿಮಗೆ ಹೇಗಾಗುತ್ತೆ ಹಾಗೆ ನೀವಿಲ್ಲಿ ವರ್ಕ್ನ ಮಾಡ್ತಾ ಹೋಗ್ಬೋದು. ಹಾಗೆ ಇಲ್ಲಿ ನೀವು ಈ ಕೆಲಸನ ಮಾಡೋದಕ್ಕೆ ನಿಮಗೆ ಸಿಂಪಲ್ ಇಂಗ್ಲೀಷ್ ಆದರೂ ಬರಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಸಿಂಪಲ್ ಇಂಗ್ಲೀಷ್ನ ಟೈಪ್ ಮಾಡೋದಕ್ಕೆ ಅಥವಾ ಬರೆಯೋದಕ್ಕೆ ನಿಮಗೆ ಬರಬೇಕು. ಇನ್ನೊಂದೇನು ಅಂದರೆ ನಿಮ್ಗೇನಾದ್ರು ಜಸ್ಟ್ 12th ಪಾಸ್ ಆಗಿದ್ದೀರಾ ಅಥವಾ 10th ಪಾಸ್ ಆಗಿದ್ದೀರಾ ಅಂದರೂ ಕೂಡ ನೀವಿಲ್ಲಿ ಅಪ್ಲೈನ ಮಾಡ್ಬೋದು. ಹಾಗೆ ಯಾರೆಲ್ಲ ಫ್ರೆಷರ್ಸ್ ಇದ್ದೀರಾ ಮಿಸ್ ಮಾಡದೆ ಇಲ್ಲಿ ಅಪ್ಲೈನ ಮಾಡಿ, ಯಾಕೆಂದರೆ ಇಲ್ಲಿ ಯಾವುದೇ ರೀತಿಯಾದಂಥ ಎಕ್ಸ್ಪೀರಿಯನ್ಸ್ ಬೇಕಾಗಿಲ್ಲ. ಸೊ ಫ್ರೆಷರ್ಸ್ ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು. ಇಲ್ಲಿ ನಿಮ್ಮ ಹತ್ರ ಯಾವುದೇ ರೀತಿಯಾದಂಥ ಫೀಸ್ ಕೇಳೋದಿಲ್ಲ ಅಥವಾ ಲೈಕ್ ರಿಜಿಸ್ಟ್ರೇಷನ್ ಫೀಸ್, ಇನ್ವೆಸ್ಟ್ಮೆಂಟ್ಸ್ ಯಾವುದೇ ರೀತಿ ಫೀಸ್ನ ಇಲ್ಲಿ ಅವರು ನಿಮಗೆ ಕೇಳೋದಿಲ್ಲ. ಸೊ ನೀವಿಲ್ಲಿ ಅವ್ರಿಗೆ ₹1 ಕೂಡ ಕೊಡೋ ಅಂತ ನೆಸೆಸಿಟಿ ಇರೋದಿಲ್ಲ. ಓಕೆನಾ? ಸೊ ಇನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಈ ಕೆಲಸದ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ನ ಕೊಡ್ತಾ ಹೋಗ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಇನ್ನು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇಲ್ಲಿ ನಿಮ್ಮನ್ನ ಹೈರ್ ಮಾಡ್ತೀವಿ ಅಥವಾ ಕೆಲಸ ಕೊಡ್ತೀವಿ ಅಂತ ಯಾರಾದ್ರು ಅಮೌಂಟ್ನ ಕೇಳಿದ್ರೆ ಯಾರಿಗೂ ಕೂಡ ₹1 ಕೂಡ ಕೊಡಬೇಡಿ. ಯಾಕಂದರೆ ಇಲ್ಲಿ ಹೈಯರಿಂಗ್ನ ಮಾಡುವಂಥವ್ರು ನಿಮ್ಮ ಸ್ಕಿಲ್, ನಿಮ್ಮ ಟ್ಯಾಲೆಂಟ್ ಹಾಗೆ ನಿಮ್ಮ ರೆಸ್ಯೂಮ್ ಈ ರೀತಿಯಾದಂಥ ನೋಡಿ ನಿಮ್ಮನ್ನ ಹೈಯರಿಂಗ್ನ ಮಾಡ್ತಾರೆ. ಯಾರು ಕೂಡ ಅಮೌಂಟು ಕೇಳೋದಿಲ್ಲ. ಓಕೆನಾ? ಇನ್ನು ಇವತ್ತಿನ ವಿಡಿಯೋ ಕಡೆ ಬಂದರೆ ನಾನು ಇಲ್ಲಿ ನಿಮಗೆ ಹೇಳ್ದಾಗೆ ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ಇನ್ನು ಇನ್ಫಾರ್ಮೇಷನ್ ತಿಳ್ಕೊಳ್ಳೋದಕ್ಕೆ ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದರೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ನ ಕೊಟ್ಟಿದ್ದಾರೆ. ಲೈಕ್ ಇಲ್ಲಿ ಹೈಯರ್ ಮಾಡ್ತಾ ಇರೋವಂಥವ್ರು ಬಂದು ಬ್ರೈಟ್ ಡೆಸ್ಕ್ ಸೊಲ್ಯೂಷನ್ಸ್ ಅನ್ನೋ ಕಂಪ್ನಿಯವರು ಇಲ್ಲಿ ಹೈರಿಂಗ್ನ ಮಾಡ್ತಾ ಇರೋವಂಥದ್ದು. ಇನ್ನು ಎಂಪ್ಲಾಯ್ಮೆಂಟ್ ಟೈಪ್ ನೋಡಿದ್ರೆ ನೀವು ಫುಲ್ ಟೈಮ್ ಬೇಕಾದರೂ ಮಾಡ್ಬೋದು, ಹಾಗೆ ಪಾರ್ಟ್ ಟೈಮ್ ಬೇಕಾದರೂ ಮಾಡ್ಬೋದು. ಆದರೆ ಇಲ್ಲಿ ಯಾವುದೇ ರೀತಿ ಫಿಕ್ಸ್ಡ್ ಅವರ್ಸ್ ಇರೋದಿಲ್ಲ. ನಿಮಗೆ ಯಾವಾಗ ಆಗುತ್ತೆ ಆವಾಗ ನೀವು ಇಲ್ಲಿ ವರ್ಕ್ನ ಮಾಡ್ಬೋದು. ಇನ್ನು ಲೊಕೇಶನ್ ನೋಡಿದ್ರೆ ಇಂಡಿಯಾ ಆಗಿರುತ್ತೆ. ಅಂದರೆ ಇಂಡಿಯನ್ಸ್ ಮಾತ್ರ ಅಪ್ಲೈನ ಮಾಡಬೇಕು. ಹಾಗೆ ಲೊಕೇಶನ್ ಮತ್ತು ವರ್ಕ್ ಫ್ರಮ್ ಹೋಮ್ ಅಂತ ಕೊಟ್ಟಿದ್ದಾರೆ. ಸೊ ಮನೆಯಿಂದನೇ ಮಾಡುವಂಥ ಕೆಲಸ ಆಗಿರುತ್ತೆ. ಇನ್ನು PDF ಎಕ್ಸ್ಪೋರ್ಟ್ ಆಗಿರುತ್ತೆ. ಅಂದರೆ PDF ಫಾರ್ಮ್ಸಲ್ಲಿ ನೀವಿಲ್ಲಿ ಅವ್ರಿಗೆ ಸಬ್ಮಿಟ್ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ನಾನು ನಿಮಗೆ ನೆಕ್ಸ್ಟ್ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ನ ಮಾಡ್ತೀನಿ. ಸೊ ಇಲ್ಲಿ ಪೊಸಿಷನ್ ಟೈಟಲ್ ನೋಡಿದ್ರೆ ನಿಮಗೆ ವರ್ಕ್ ಫ್ರಮ್ ಹೋಮ್ ಟೈಪಿಂಗ್ ಜಾಬ್ ಅರ್ನ್ 18,000 ಪರ್ ಪ್ರಾಜೆಕ್ಟ್ ಗೌರ್ಮೆಂಟ್ ಅಪ್ರೂವ್ಡ್ ಕಂಪ್ನಿ ಅಂತ ಮೆನ್ಷನ್ ಮಾಡಿದ್ದಾರೆ. ಓಕೆನಾ? ಇಲ್ಲಿ ಎಲ್ಲ ಇನ್ಫಾರ್ಮೇಷನ್ ಆಲ್ಮೋಸ್ಟ್ ಇದೆ. ಇದು ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ನೀವು ಇಲ್ಲಿ ಟೈಪಿಂಗ್ ಜಾಬ್ನ ಮಾಡಬೇಕು. ಹಾಗೆ ನಿಮಗೆ ಪರ್ ಮಂತ್ 18,000 ಸ್ಯಾಲ್ರಿ ಅಂತ ಕೊಟ್ಟಿದ್ದಾರೆ. ಸೊ ಪರ್ ಮಂತ್ ಅಲ್ಲ, ಒಂದು ಪ್ರಾಜೆಕ್ಟ್ಗೆ ನಿಮಗೆ 18,000 ಸ್ಯಾಲ್ರಿನ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ನೀವು 1 ಮಂತ್ಗೆ ಇದು ಡಬಲ್ ತ್ರಿಬಲ್ ಕೂಡ ಅರ್ನಿಂಗ್ಸ್ನ ಮಾಡ್ಬೋದು. ಹಾಗೆ ಇಲ್ಲಿ ಗೌರ್ಮೆಂಟ್ ಅಪ್ರೂವ್ಡ್ ಕಂಪ್ನಿ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಓಕೆನಾ? ಇನ್ನು ಡಿಸ್ಕ್ರಿಪ್ಷನ್ ನೋಡಿದ್ರೆ we are hiring candidates who can work from anywhere for a simple and genuine typing work opportunity ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕ್ಯಾಂಡಿಡೇಟ್ಸ್ನ ಸರ್ಚ್ ಮಾಡ್ತಾ ಇದ್ದಾರೆ. ಎಲ್ಲಿಂದ ಬೇಕಾದರೂ ವರ್ಕ್ನ ಮಾಡ್ಬೋದು. ಹಾಗೆ ಸಿಂಪಲ್ ಆಗಿರೋವಂಥ ಕೆಲಸ ಮತ್ತು ಜೆನ್ಯೂನ್ ಆಗಿರೋವಂಥ ಕೆಲಸ ಆಗಿದೆ ಇದು ಅಂತ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ. ಓಕೆನಾ? ಇನ್ನು ಜಾಬ್ ಡಿಸ್ಕ್ರಿಪ್ಷನ್ಸ್ ನೋಡಿದ್ರೆ ಟೈಪಿಂಗ್ ವರ್ಕ್ ಆಗಿರುತ್ತೆ, ಡೇಟಾ ಎಂಟ್ರಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಟೈಪಿಂಗ್ ಮಾಡುವಂಥದ್ದು ಅವ್ರು ಕೊಟ್ಟಿರೋಂಥ ಡೇಟಾಗಳನ್ನ ಎಂಟ್ರಿ ಮಾಡುವಂಥದ್ದು ಅಂತ ಹೇಳ್ತಾ ಇದ್ದಾರೆ. ಇನ್ನು ವರ್ಕ್ ಟೈಪ್ ನೋಡಿದ್ರೆ PDF ಟು MS ವರ್ಡ್ A4 ಸೈಜ್ ಪೇಜಸ್ ಅಂತ ಕೊಟ್ಟಿದ್ದಾರೆ. ಸೊ ಅವರು PDF ಫಾರ್ಮಲ್ಲಿ ನಿಮಗೆ ಡೇಟಾನ ಅಥವಾ ಇನ್ಫಾರ್ಮೇಷನ್ಸ್ನ ಕಳಿಸ್ಕೊಟ್ಬಿಟ್ಟಿರ್ತಾರೆ. ಓಕೆನಾ? ಅದನ್ನು ನೀವು MS ವರ್ಲ್ಡಲ್ಲಿ ಟೈಪ್ ಮಾಡಿ ಅವ್ರಿಗೆ ವಾಪಸ್ಸು ಕಳಿಸ್ಬೇಕಾಗಿರುತ್ತೆ. ಅದು A4 ಸೈಜ್ ಇರುತ್ತೆ ಅಲ್ವಾ, ಲೈಕ್ MS ವರ್ಡಲ್ಲಿ ಶೀಟ್, ಆ ಶೀಟಲ್ಲಿ ನೀವು ಟೈಪ್ ಮಾಡಿ ಅವ್ರಿಗೆ ವಾಪಸ್ಸು ಕಳಿಸೋ ಅಂಥದ್ದು
ನಿಮ್ಮ ಕೆಲಸ ಆಗಿರುತ್ತೆ ಅವರು PDF ಅಲ್ಲಿ ಕೊಟ್ಟಿರೋದನ್ನ ಅಂತ ಹೇಳಿದ್ದಾರೆ. ಇನ್ನು ಪೇಜಸ್ ಎಷ್ಟು ನೀವು ಟೈಪ್ನ ಮಾಡಬೇಕಂದ್ರೆ 180 ಪೇಜಸ್ನ ನೀವು ಟೈಪ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಅದು ಬಂದು MS ವರ್ಲ್ಡ್. ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲೊಂದು ಶೀಟ್ ಪಾಸ್ ಆಗಿದೆ ಅಲ್ವಾ, ಇದು ಒಂದು ಲೈಕ್ A4 ಆ ರೀತಿಯಾದಂಥ ಸೈಜಲ್ಲಿ ಇರುತ್ತೆ. ಇದನ್ನ ಇಷ್ಟನ್ನ ನೀವು ಟೈಪ್ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಲೈಕ್ ಆ ಥರ ಒಂದು ಶೀಟ್ ರೀತಿಯಲ್ಲಿ 180 ಪೇಜಸ್ ನೀವು ಟೈಪ್ನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಟೈಮ್ ಡ್ಯೂರಿಯೇಷನ್ ಬಂದು ನಿಮಗೆ 8 ಡೇಸ್ ಕೊಡ್ತಾರೆ. ಓಕೆನಾ, 8 ಡೇಸ್ ಕಂಪ್ಲೀಟ್ ಆಗಿ ನಿಮಗೆ ಕೊಟ್ಟಿರ್ತಾರೆ. ನೀವು ಮಾರ್ನಿಂಗ್ ಬೇಕಾದರೂ ಮಾಡಿ, ಆಫ್ಟರ್ನೂನ್ ಬೇಕಾದರೂ ಮಾಡಿ, ಅಥವಾ ಈವ್ನಿಂಗ್ ಬೇಕಾದರೂ ಮಾಡಿ, ಏನು ಪ್ರಾಬ್ಲಮ್ ಇಲ್ಲದೆ ನೀವಿಲ್ಲಿ ಆರಾಮಾಗಿ ನಿಮಗೆ ಯಾವ ಟೈಮ್ ಸೂಟ್ ಆಗುತ್ತೆ ಅಥವಾ ಫ್ಲೆಕ್ಸಿಬಲ್ ಇರುತ್ತೆ ಆ ಟೈಮಲ್ಲಿ ನೀವಿಲ್ಲಿ ವರ್ಕ್ನ ಮಾಡ್ಬೋದು. ಓಕೆನಾ, ಅದು ಕಂಪ್ಲೀಟ್ಲಿ ನಿಮ್ಮ ಮೇಲೆ ಬಿಟ್ಟಿದ್ದಾರೆ. ಇನ್ನು ಒಟ್ಟಿನಲ್ಲಿ ನೀವು 180 ಪೇಜಸ್ನ 8 ಡೇಸಲ್ಲಿ ಕಂಪ್ಲೀಟ್ ಮಾಡಿ ಅವ್ರಿಗೆ ಕಳಿಸಿದ್ರೆ ಸಾಕಾಗಿರುತ್ತೆ. ಇನ್ನು ಪರ್ ಪೇಜ್ ನಿಮಗೆ 94 ರುಪೀಸ್ನ ಪೇ ಮಾಡ್ತಾ ಇದ್ದಾರೆ. ಓಕೆನಾ, ಒಂದು ಪೇಜ್ಗೆ ನಿಮಗೆ 94 ರುಪೀಸ್ನ ಪೇ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ 180 ಇಂಟು 94 ಅಂದರೆ ನಿಮಗೆ ಒಂದು ಪ್ರಾಜೆಕ್ಟ್ಗೆ 18,000 ರುಪೀಸ್ ಪೇ ಮಾಡ್ತಾರೆ. ಓಕೆನಾ, ಅಂದರೆ ಒಂದು ಪ್ರಾಜೆಕ್ಟ್ ಅಂದರೆ ನಿಮಗೆ ಇಲ್ಲಿ 180 ಪೇಜಸ್ನ ನೀವು ಟೈಪ್ ಮಾಡ್ತೀರಲ್ಲ, ಅದನ್ನೇ ಅವರಿಲ್ಲಿ ಒಂದು ಪ್ರಾಜೆಕ್ಟ್ ಅಂತ ಹೇಳಿರೋದು. ಸೊ ನೀವು ಇಲ್ಲಿ 180 ಪೇಜಸ್ನ ಟೈಪ್ ಮಾಡಿ ಕೊಟ್ಟರೆ ನಿಮಗೆ 18,000 ರುಪೀಸ್ ಕೊಡ್ತಾರೆ. ಅದು 8 ದಿನದಲ್ಲಿ. ಓಕೆನಾ, 8 ದಿನದಲ್ಲಿ ನೀವು ಅವ್ರಿಗೆ 180 ಪೇಜಸ್ನ ಟೈಪ್ ಮಾಡಿ ವಾಪಸ್ ಕಳಿಸಿದ್ರೆ ನಿಮಗೆ 18,000 ಸಿಗುತ್ತೆ. ಸೊ ನೋಡಿ ಯಾರಿಗೆ ಈ ಅಪಾರ್ಚುನಿಟಿ ಸಿಗುತ್ತೆ ಅಂತ. ಯಾಕಂದರೆ ಜಸ್ಟ್ 8 ಡೇಸಲ್ಲಿ ನಿಮಗೆ ಲೈಕ್ 18,000ನ ನೀವು ಅರ್ನ್ ಮಾಡ್ಬೋದು. ಆ ಲೆಕ್ಕದಲ್ಲಿ ನೀವು ಒಂದು ಮಂತ್ಗೆ ಏನಿಲ್ಲ ಅಂದರೂ 72,000 ಟು 73,000 ನೀವಿಲ್ಲಿ ಅರ್ನಿಂಗ್ಸ್ನ ಮಾಡಿಬಿಡ್ಬೋದು. ಓಕೆನಾ, ಸೊ ಈಸಿ ಆಗಿರೋವಂಥ ಜಾಬು, ಆದರೆ ಸ್ವಲ್ಪ ನಿಮ್ಮ ಟೈಮ್ನ ಕೊಟ್ಟು ನೀವಿಲ್ಲಿ ಟೈಪ್ನ ಮಾಡಬೇಕಾಗಿರುತ್ತೆ. ಯಾರಿಗೆಲ್ಲ ಟೈಪಿಂಗ್ ಸ್ಪೀಡ್ ಚೆನ್ನಾಗಿದೆ, ನಾವು ಬೇಗ ಬೇಗ ಟೈಪ್ ಮಾಡ್ತೀವಿ ಅನ್ನೋರು ಇನ್ನೂ ಬೇಗ ಇದನ್ನು ಕಂಪ್ಲೀಟ್ ಮಾಡಿ ಅವ್ರಿಗೆ ಸಬ್ಮಿಟ್ನ ಮಾಡ್ಬೋದು. ಓಕೆನಾ, ಇನ್ನು ವರ್ಕಿಂಗ್ ಅವರ್ಸ್ ನೋಡಿದ್ರೆ ಆಲ್ರೆಡಿ 2 to 3 hours ಡೈಲಿ ಫ್ಲೆಕ್ಸಿಬಲ್ ಟೈಮಿಂಗ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ನಾನು ನಿಮ್ಗೆ ಆಲ್ರೆಡಿ ಹೇಳಿರೋ ಹಾಗೆ ದಿನದಲ್ಲಿ 1 to 2 hours ಅಥವಾ 2 to 3 hours ನೀವು ಇಲ್ಲಿ ಸ್ಪೆಂಡ್ನ ಮಾಡಿ, ಯಾವ ಟೈಮ್ ನಿಮಗೆ ಆಗುತ್ತೆ ಆ ಟೈಮಲ್ಲಿ ನೀವು ಇಲ್ಲಿ ಸ್ಪೆಂಡ್ ಮಾಡಿ ನೀವು ಇಲ್ಲಿ ವರ್ಕ್ನ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಹಾಗೆ ನೇಚರ್ ಆಫ್ ವರ್ಕ್ ನೋಡಿದ್ರೆ ಸಿಂಪಲ್ ಇಂಗ್ಲೀಷ್ ಟೈಪಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ಸಿಂಪಲ್ ಆಗಿರುವಂಥ ಇಂಗ್ಲೀಷ್ ಟೈಪಿಂಗ್ ಇರುತ್ತೆ, ಇಂಗ್ಲೀಷಲ್ಲಿ ಬರೆದಿರೋವಂಥದ್ದು ಇರುತ್ತೆ. ಅದನ್ನು ನಿಮಗೆ ಆಲ್ರೆಡಿ ಬರೆದಿರೋದನ್ನ PDF ಮಾಡಿ ಕಳಿಸಿರ್ತಾರೆ. ಸೇಮ್ ಅದನ್ನೇ ನೋಡಿಕೊಂಡು ನೀವು MS ವರ್ಲ್ಡಲ್ಲಿ ಟೈಪ್ ಮಾಡಿ ಅವ್ರಿಗೆ ವಾಪಸ್ ಕಳಿಸುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ರಿಕ್ವೈರ್ಮೆಂಟ್ ನೋಡಿದ್ರೆ ಮಸ್ಟ್ ಆ್ಯಪ್ ಕಂಪ್ಯೂಟರ್, ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಅಂತ ಹೇಳಿದ್ದಾರೆ. ಸೊ ನಿಮ್ಮ ಹತ್ರ ಸ್ವಂತ ಲ್ಯಾಪ್ಟಾಪ್ ಇರಬೇಕು ಅಥವಾ ಕಂಪ್ಯೂಟರ್ ಇರಬೇಕು ಅಥವಾ ಡೆಸ್ಕ್ಟಾಪ್ ಇರಬೇಕು ಈ ಕೆಲಸನ ಮಾಡೋದಕ್ಕೆ ಅಂತ ಹೇಳಿದ್ದಾರೆ. ಇನ್ನು ನೋಡಿದ್ರೆ ಬೇಸಿಕ್ ಕಂಪ್ಯೂಟರ್ ಸ್ಕಿಲ್ಸ್ ಆ್ಯಂಡ್ ಪರ್ಫಾರ್ಮೆನ್ಸ್ ಇನ್ MS ವರ್ಡ್, MS ಆಫೀಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನಿಮಗೆ ಬೇಸಿಕ್ ಕಂಪ್ಯೂಟರ್ ಸ್ಕಿಲ್ಸ್ ಇರಬೇಕು, ಕಂಪ್ಯೂಟರ್ನ ಯೂಸ್ ಮಾಡೋದಕ್ಕೆ ಅಥವಾ ಲ್ಯಾಪ್ಟಾಪ್ನ ಯೂಸ್ ಮಾಡೋದಕ್ಕೆ ಬರಬೇಕು, ಸ್ಕಿಲ್ಸ್ ಇರಬೇಕು. ಜೊತೆಗೆ MS ವರ್ಡ್ ಮತ್ತು MS ಆಫೀಸ್ನ ಚೆನ್ನಾಗಿ ಯೂಸ್ ಮಾಡೋದಕ್ಕೆ, ಆ ಆ್ಯಪ್ಗಳನ್ನ ಅಲ್ಲಿ ವರ್ಕ್ ಮಾಡೋದಕ್ಕೆ ನಿಮಗೆ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಥರ್ಡ್ ಪಾಯಿಂಟ್ ನೋಡಿದ್ರೆ ಗುಡ್ ಟೈಪಿಂಗ್ ಸ್ಪೀಡ್ ಆ್ಯಂಡ್ ಅಕ್ಯುರಸಿ ಅಂತ ಕೊಟ್ಟಿದ್ದಾರೆ. ಓಕೆನಾ, ಸೊ ನಿಮಗೆ ಇಲ್ಲಿ ಬೇಗ ಬೇಗ ಟೈಪ್ ಮಾಡೋದಕ್ಕೆ ಅಥವಾ ಏನೇ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇಲ್ಲದೆ, ಗ್ಯಾಪ್ಸ್ ಇಲ್ಲದೆ ಕರೆಕ್ಟಾಗಿ ಟೈಪ್ ಮಾಡೋದಕ್ಕೆ ನಿಮಗೆ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಲಾಸ್ಟ್ ಪಾಯಿಂಟ್ ನೋಡಿದ್ರೆ ಸೆಲ್ಫ್ ಮೋಟಿವೇಟೆಡ್ ಆ್ಯಂಡ್ ಜೆನ್ಯೂನ್ ಕ್ಯಾಂಡಿಡೇಟ್ಸ್ ಒಂದಿ ಅಂತ ಕೊಟ್ಟಿದ್ದಾರೆ. ಸೊ ಸೆಲ್ಫ್ ಮೋಟಿವೇಟೆಡ್ ಆಗಿರಬೇಕು, ಜೆನ್ಯೂನ್ ಆಗಿ ಇರಬೇಕು. ನೀವು ಇಲ್ಲಿ ಸುಮ್ಮನೆ ಟೈಮ್ ಪಾಸ್ ಮಾಡುವಂಥದ್ದು ಅಥವಾ ಫ್ರಾಡ್ ಆಗಿ ಮಾಡುವಂಥ ವರ್ಕರ್ಸ್ ಇಲ್ಲಿ ನಮಗೆ ಬೇಕಾಗಿಲ್ಲ. ಜೆನ್ಯೂನ್ ಆಗಿ ವರ್ಕ್ ಮಾಡುವಂಥವ್ರು ನಮಗಿಲ್ಲಿ ಬೇಕಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಪೀಕ್ ನೋಡಿದ್ರೆ ಅಂದರೆ ಏನು ಅಡ್ವಾಂಟೇಜಸ್ ಇದೆ ಅಥವಾ ಕಂಪ್ನಿ ಬಗ್ಗೆ ನೋಡೋದಾದರೆ ಗೌರ್ಮೆಂಟ್ ಅಪ್ರೂವ್ಡ್ ಕಂಪ್ನಿ ಅಂತ ಮೆನ್ಷನ್ ಮಾಡಿದ್ದಾರೆ. ಓಕೆನಾ, ಸೊ ಇದು ಗೌರ್ಮೆಂಟ್ ಅಪ್ರೂವ್ಡ್ ಕಂಪ್ನಿ ಆಗಿರುತ್ತೆ. ಅರ್ನ್ ಫ್ರಮ್ 15 to 18,000 ಪರ್ ಪ್ರಾಜೆಕ್ಟ್ ಅಂತ ಹೇಳಿದ್ದಾರೆ. ಸೊ 8 ಡೇಸ್ ಪ್ರಾಜೆಕ್ಟ್ ಇದೆ ಅಲ್ವಾ, 8 ಡೇಸ್ಗೆ ಅಂದರೆ 1 ವೀಕ್ಗೆ ನಿಮಗೆ ಏನಿಲ್ಲ ಅಂದರೂ 18,000 ರುಪೀಸ್ ಪ್ರಾಜೆಕ್ಟ್ ಥರ ಕೊಡ್ತಾರೆ ನಿಮಗೆ. ಸೊ 1 ವೀಕಲ್ಲಿ ನೀವು 18,000ನ ಅರ್ನ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಇನ್ನು ವರ್ಕ್ ಫ್ರಮ್ ಕಂಫರ್ಟ್ ಆಫ್ ಯೋರ್ ಹೋಮ್ ಅಂತ ಹೇಳಿದ್ದಾರೆ. ಸೊ ಇದು ಬಂದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ, ಮನೆಯಿಂದನೇ ನೀವು ಮಾಡುವಂಥದ್ದು. ಯಾವುದೇ ರೀತಿ ಆಫೀಸ್ ವರ್ಕ್ ಅಥವಾ ಫೀಲ್ಡ್ ವರ್ಕ್ ಇಲ್ಲಿ ಇರೋದಿಲ್ಲ. ಓಕೆನಾ, ನೋ ಇನ್ವೆಸ್ಟ್ಮೆಂಟ್ಸ್ ಆರ್ ನೋ ರಿಜಿಸ್ಟ್ರೇಷನ್ ಫೀಸ್.
ಓಕೆನಾ. ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಇಲ್ಲಿ ಯಾವುದೇ ರೀತಿಯಾದಂಥ ಇನ್ವೆಸ್ಟ್ಮೆಂಟ್ಸ್, ರಿಜಿಸ್ಟ್ರೇಷನ್ ಫೀಸು ಅಥವಾ ಫಾರ್ಮ್ ಫಿಲ್ಲಿಂಗ್ ಫೀಸ್ ಅಂತ ಯಾವುದೇ ರೀತಿಯ ಅಮೌಂಟು ಅವ್ರು ನಿಮಗೆ ಕೇಳೋದಿಲ್ಲ, ನೀವು ಕೂಡ ಕೊಡೋ ಹಾಗಿಲ್ಲ. ಓಕೆನಾ, ಇದು ಕ್ಲಿಯರ್ ಅಲ್ವಾ? ಯಾರು ಅಮೌಂಟ್ ಕೊಡಲೂಬೇಡಿ, ಅವರು ಕೇಳೋದು ಇಲ್ಲ ಅಂತ ಆಲ್ರೆಡಿ ಮೆನ್ಷನ್ ಮಾಡ್ತಾರೆ. ಇಂಟ್ರೆಸ್ಟೆಡ್ ಇಯರ್ ಔ ಟು ಅಪ್ಲೈ ಅಂತ ಕೊಡ್ತಾರೆ. ಇಲ್ಲಿ 2 ರೀತಿಯಲ್ಲಿ ನೀವು ಅಪ್ಲೈನ ಮಾಡ್ಬೋದು, ಅಲ್ಲ 3 ರೀತಿಯಲ್ಲಿ ನೀವು ಅಪ್ಲೈನ ಮಾಡ್ಬೋದು. ಹೇಗೆ ಅಂದರೆ, ಇಲ್ಲಿ ನಿಮಗೆ ಒಂದು ಇಮೇಲ್ ಕೊಟ್ಟಿದ್ದಾರೆ. ಓಕೆನಾ, ಅವರ ಅಫಿಷಿಯಲ್ ಇಮೇಲ್ ಕೊಟ್ಟಿದ್ದಾರೆ. ಆ ಇಮೇಲ್ಗೆ ನೀವು ಇಲ್ಲಿ ನಿಮ್ಮ ರೆಸ್ಯೂಮ್ನ ಸೆಂಡ್ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ನೀವು ರೆಸ್ಯೂಮ್ನ ಸೆಂಡ್ ಮಾಡಿದ್ರೆ ಅವ್ರ ಕಡೆಯಿಂದ ರಿಪ್ಲೈ ಬರುತ್ತೆ. ಅಂದರೆ ನೀವು ಸೆಲೆಕ್ಟ್ ಆಗಿದ್ದೀರಾ ಇಲ್ವಾ, ಮ್ಯಾಚ್ ಆಗ್ತೀರಾ ಇಲ್ಲ ಅಂದರೆ ಡೈರೆಕ್ಟಾಗಿ ಅವ್ರು ನಿಮಗೆ ಆ PDF ಏನಿದೆ ಅದನ್ನು ಸೆಂಡ್ ಮಾಡ್ತಾರೆ. ನೀವು ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ಅದು ಬಿಟ್ಟರೆ ನಿಮಗೆ ಇಲ್ಲಿ ಅವರ ವಾಟ್ಸಪ್ ನಂಬರ್ನ ಕೊಟ್ಟಿದ್ದಾರೆ. ಇಲ್ಲಿ ನೀವು ವಾಟ್ಸಪ್ ಮಾಡ್ಬೋದು ಅಥವಾ ಕಾಲ್ ಮಾಡಿ ಆ ನಂಬರ್ಗೆ ನಿಮ್ಮ ರೆಸ್ಯೂಮ್ನ ಕಳಿಸೋವಂಥದ್ದು ಅಥವಾ ಡೀಟೇಲ್ಸ್ನ ಕೇಳ್ಕೊಳ್ಬೋದು. ಓಕೆನಾ, ಇಲ್ಲ ಅದು ಬೇಡ ಅಂದರೆ ಇಲ್ಲಿ ಅಪ್ಲೈ ನೌ ಅನ್ನೋ ಆಪ್ಷನ್ ಕಾಣ್ತಾ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ಅಪ್ಲೈ ಮಾಡೋದಕ್ಕೆ ಆಪ್ಷನ್ ತೋರಿಸ್ತಾ ಹೋಗುತ್ತೆ. ಸೊ ಇದಿಷ್ಟು ಕೆಲಸದ ಬಗ್ಗೆ ಇನ್ಫಾರ್ಮೇಷನ್ ಆಗಿತ್ತು. ಇನ್ನು ಡೀಟೇಲ್ ಆಗಿ ಹೇಳಬೇಕು ಅಥವಾ ಸಿಂಪಲ್ ಆಗಿ ಹೇಳಬೇಕು ಅಂದರೆ, ಅವ್ರು ನಿಮಗೆ PDF ಫಾರ್ಮಲ್ಲಿ ನಿಮಗೆ ಇನ್ಫಾರ್ಮೇಷನ್ ಅಥವಾ ಡೇಟಾನ ಕಳಿಸ್ಕೊಟ್ಟಿರ್ತಾರೆ. ಅದನ್ನು ಸೇಮ್ ಟು ಸೇಮ್ ನೋಡಿಕೊಂಡು ನೀವು MS ವರ್ಲ್ಡ್ ಅಥವಾ MS ಆಫೀಸಲ್ಲಿ ಟೈಪ್ನ ಮಾಡಿ ಅವ್ರಿಗೆ ವಾಪಸ್ಸು ಅದನ್ನು ಕಳಿಸ್ಕೊಡ್ಬೇಕಾಗಿರುತ್ತೆ. A4 ಸೈಜ್ ಶೀಟಲ್ಲಿ ನೀವು A4 ಸೈಜ್ ಶೀಟ್ ಸೈಜ್ ಇರೋವಂಥ ಶೀಟಲ್ಲಿ ನೀವು ಟೈಪ್ನ ಮಾಡಬೇಕಾಗಿರುತ್ತೆ. ನೀವು 180 ಪೇಜಸ್ನ 8 ಡೇಸ್ ಒಳಗೆ ಕಂಪ್ಲೀಟ್ ಮಾಡಿ ಅವ್ರಿಗೆ ಕಳಿಸ್ಬೇಕಾಗಿರುತ್ತೆ. ಅದಕ್ಕೆ ನಿಮಗೆ 18,000 ರುಪೀಸ್ ಸ್ಯಾಲ್ರಿನ ಕೊಡ್ತಾರೆ. ಅಂದರೆ 8 ಡೇಸ್ಗೆ ನಿಮಗೆ 18,000 ರುಪೀಸ್ ಸ್ಯಾಲ್ರಿನ ಪೇ ಮಾಡ್ತೀವಿ ನಾವು ಅಂತ ಹೇಳ್ತಾರೆ. ಇದಕ್ಕೆ ನಿಮ್ಮ ಹತ್ರ ಸ್ವಂತ ಲ್ಯಾಪ್ಟಾಪ್, ಡೆಸ್ಕ್ಟಾಪ್ ಅಥವಾ ಕಂಪ್ಯೂಟರ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಒಳ್ಳೆ ಕಮ್ಯುನಿಕೇಷನ್ ಸ್ಕಿಲ್, ಕಂಪ್ಯೂಟರ್ ಸ್ಕಿಲ್ ಮತ್ತು MS ವರ್ಲ್ಡ್, MS ಆಫೀಸ್ನ ಯೂಸ್ ಮಾಡೋದಕ್ಕೆ ಬರಬೇಕು ಅಂತ ಕೇಳ್ತಾ ಇದ್ದಾರೆ. ಓಕೆನಾ, ಇದಿಷ್ಟೇ. ಮನೆಯಿಂದ ನೀವೇ ಈಸಿಯಾಗಿ ಮಾಡುವಂಥದ್ದು. ಯಾವುದೇ ರೀತಿ ಎಜುಕೇಷನ್ಸ್ನ ಇಲ್ಲಿ ಮೆನ್ಷನ್ ಮಾಡಿಲ್ಲ, ಏಜ್ ಲಿಮಿಟ್ಸ್ನ ಮೆನ್ಷನ್ ಮಾಡಿಲ್ಲ. ಸೊ ಯಾರೆಲ್ಲ ಹೌಸ್ ವೈಫ್ಸ್ ಇದ್ದೀರಾ, ಸ್ಟೂಡೆಂಟ್ಸ್ ಇದ್ದೀರಾ ಅಥವಾ ಆಲ್ರೆಡಿ ವರ್ಕ್ ಮಾಡ್ತಾ ಇದ್ದೀವಿ ಅಂತ ಇದ್ದೀರಾ, ಆದರೂ ನಮಗೆ ಪಾರ್ಟ್ ಟೈಮ್ ಆಗಿ ಒಂದು ವರ್ಕ್ ಬೇಕು ಅಂತ ಸರ್ಚ್ ಮಾಡ್ತಾ ಇರೋವಂಥವ್ರು, ಅಥವಾ ಯಾರೆಲ್ಲ ರಿಟೈರ್ಡ್ ಪರ್ಸನ್ಸ್ ಇದ್ದೀರಾ, ನಾವು ಮನೇಲಿ ಸುಮ್ಮನೆ ಇದ್ದೀವಿ, ನಾನು ಟೈಪ್ ಮಾಡಿ ಅಥವಾ ಏನಾದ್ರು ಈ ರೀತಿಯಾದಂಥ ಸಿಂಪಲ್ ವರ್ಕ್ ಮಾಡಿ ಅರ್ನ್ ಮಾಡ್ತೀನಿ ಅನ್ನೋರು ಮಿಸ್ ಮಾಡದೆ ಇಲ್ಲಿ ಅಪ್ಲೈನ ಮಾಡಿ. ಆದಷ್ಟು ಇಲ್ಲಿ ಇಮೇಲ್ಗೂ ಕೂಡ ನಿಮ್ಮ ರೆಸ್ಯೂಮ್ನ ಸೆಂಡ್ ಮಾಡಿ, ಹಾಗೆ ಇಲ್ಲಿರೋ ಕಾಂಟ್ಯಾಕ್ಟ್ ನಂಬರ್ಗೂ ಕೂಡ ನೀವು ನಿಮ್ಮ ರೆಸ್ಯೂಮ್ನ ಸೆಂಡ್ ಮಾಡಿ. ಜೊತೆಗೆ ಇಲ್ಲಿ ನಾನೀಗ ತೋರಿಸೋ ರೀತಿಯಲ್ಲಿ ನೀವು ಅಪ್ಲೈನ ಕೂಡ ಮಾಡಿ. ಅದರಿಂದ 3 ಕಡೆ ನಿಮ್ಮನ್ನ ಚೆಕ್ ಮಾಡಿ ನೀವೆಷ್ಟು ಸಿನ್ಸಿಯರ್ ಆಗಿದ್ದೀರಾ ಅಂತ ಅವ್ರಿಗೂ ಕೂಡ ಅರ್ಥ ಆಗುತ್ತೆ. ಹಾಗೆ ನೀವು ಶಾರ್ಟ್ ಲಿಸ್ಟ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆನಾ, ಇನ್ನು ಇಲ್ಲಿ ಹೇಗೆ ಅಪ್ಲೈನ ಮಾಡೋದಂದರೆ, ಇಲ್ಲಿ ಅಪ್ಲೈ ನೌ ಅನ್ನೋ ಆಪ್ಷನ್ ಕಾಣ್ತಾ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಈ ರೀತಿಯಾದಂಥ ಫಾರ್ಮ್ ಇಲ್ಲಿ ಓಪನ್ ಆಗುತ್ತೆ. ಸೊ ಇಲ್ಲಿ ನಿಮ್ಮ ಫುಲ್ ನೇಮು, ನಿಮ್ಮ ಇಮೇಲು, ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹಾಗೆ ನಿಮ್ಮ ರೆಸ್ಯೂಮ್ನ ಇಲ್ಲಿ ನೀವು ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಓಕೆನಾ, ಅದಾದಮೇಲೆ ಇಲ್ಲಿ ನಾನು ನಿಮಗೆ ಈ ಇನ್ಫಾರ್ಮೇಷನ್ಸ್ನೆಲ್ಲ ಫೀಡ್ ಮಾಡಿ ನಿಮಗೆ ತೋರಿಸ್ಕೊಡ್ತೀನಿ. ಓಕೆನಾ, ಇಲ್ಲಿ ನೀವು ನಿಮ್ಮ ಇನ್ಫಾರ್ಮೇಷನ್ ಎಲ್ಲನೂ ಕೊಟ್ಮೇಲೆ ಇಲ್ಲಿ ಸೆಂಡ್ ಅಪ್ಲಿಕೇಶನ್ ಅನ್ನೋ ಆಪ್ಷನ್ ಕಾಣ್ತಾ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ನ ಮಾಡಬೇಕಾಗಿರುತ್ತೆ. ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ಮೇಲೆ ನಿಮಗೆ ಅದು ಲೋಡ್ ಆಗಿ ಅಥವಾ ಚೆಕ್ನ ಮಾಡಿ ನಿಮಗೆ ಇನ್ನೊಂದು ಇಂಟರ್ಫೇಸ್ಗೆ ತೊಗೊಂಡು ಬರುತ್ತೆ. ಸೊ ಈ ರೀತಿಯಾದಂಥ ಇಂಟರ್ಫೇಸ್ ನಿಮಗೆ ಬರುತ್ತೆ. ಇಲ್ಲಿ ನೋಡಿದ್ರೆ ಯುವರ್ ಅಪ್ಲಿಕೇಶನ್ ಹ್ಯಾಸ್ ಬಿನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಕೊಟ್ಟಿದೆ. ಸೊ ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗಿದೆ. ಥ್ಯಾಂಕ್ ಯು ಫಾರ್ ಸಬ್ಮಿಟಿಂಗ್ ಯುವರ್ ಅಪ್ಲಿಕೇಶನ್, ವಿ ವಿಲ್ ಕಾಂಟ್ಯಾಕ್ಟ್ ಯು ಶಾರ್ಟ್ಲಿ ಅಂತ ಕೊಟ್ಟಿದ್ದಾರೆ. ಸೊ ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು, ಜೊತೆಗೆ ಆದಷ್ಟು ಬೇಗ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀವಿ ಶಾರ್ಟ್ಲಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಫಾರ್ ಮೋರ್ ಎಂಕ್ವೈರಿ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ. ಓಕೆನಾ, ಸೊ ನೀವು ಬೇಕಾದರೆ ಈ ನಂಬರ್ನ ಇಟ್ಕೊಳ್ಳಿ. ನೀವು ಅಪ್ಲೈ ಮಾಡಿದಾಗ ಯಾವ ನಂಬರ್ ಬರುತ್ತೆ ಅಲ್ವಾ ನಿಮಗೆ, ಅದ್ರದ್ದು ಒಂದು ಸ್ಕ್ರೀನ್ಶಾಟ್ ಅಥವಾ ಸೇವ್ ಮಾಡಿ ಅಥವಾ ಬರೆದು ಒಂದು ಕಡೆ ಇಟ್ಕೊಳ್ಳಿ. ನಿಮ್ಗೇನಾದ್ರು ರಿಪ್ಲೈ ಬರಲಿಲ್ಲ ಅಂದರೆ ಆ ಟೈಮಲ್ಲಿ ಇದಕ್ಕೆ ಕಾಲ್ ಅಥವಾ ಚಾಟ್ನ ಮಾಡಿ ವಾಟ್ಸಪ್ಪಲ್ಲಿ. ಅವ್ರ ಕಡೆಯಿಂದ ರೆಸ್ಪಾನ್ಸ್ ಬರೋವಂಥ ಚಾನ್ಸಸ್ ಅಥವಾ ಯಾವ ಸ್ಟೇಜಲ್ಲಿದೆ ಅಪ್ಲಿಕೇಶನ್ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸೊ ನೀವು ಬೇಕಂದರೆ ಬೇರೆ ಜಾಬ್ಗಳಿಗೆ ಅದಾದಮೇಲೆ ಟ್ರೈ ಮಾಡೋದಕ್ಕೂ ಯೂಸ್ ಆಗುತ್ತೆ. ಓಕೆನಾ, ಸೊ ಇದಿಷ್ಟು ಈ ಕೆಲಸದ ಬಗ್ಗೆ ಅಥವಾ ಇವತ್ತಿನ ಕೆಲಸದ ಬಗ್ಗೆ ಇನ್ಫಾರ್ಮೇಷನ್ ಆಗಿತ್ತು. ಇನ್ನು
ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕುವಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಇನ್ನು ಇವತ್ತಿನ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.